ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಮಕೂರಿನ ಶ್ರೀದೇವಿ ಸಮೂಹ ವಿದ್ಯಾಸಂಸ್ಥೆ ಬಡ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಗಿ ಕಳೆದ 10 ವರ್ಷಗಳಿಂದ ನಡೆಸ್ತಾ ಇರುವ ಸ್ಕಾಲರ್ಶಿಪ್ ಪರೀಕ್ಷೆ ಮೇ 10ಕ್ಕೆ ನಿಗದಿಯಾಗಿದೆ ಅಂತ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ತಿಳಿಸಿದ್ದಾರೆ. ಈ ಕುರಿತು ಗ್ಯಾರಂಟಿ ನ್ಯೂಸ್ಗೆ ಮಾಹಿತಿಯನ್ನ ನೀಡಿದ ಅವರು, ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಈ ಸಂಸ್ಥೆ ವಾರ್ಷಿಕ 2 ಕೋಟಿ ರೂಪಾಯಿ ವಿನಿಯೋಗಿಸ್ತಾ ಇದೆ. ಮೇ 10ರಂದು ಕಾಲೇಜು ಆವರಣದಲ್ಲಿ ಸ್ಕಾಲರ್ಶಿಪ್ ಪರೀಕ್ಷೆ ನಡೆಯಲಿದ್ದು, ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ಮೊದಲ 11 ವಿದ್ಯಾರ್ಥಿಗಳಿಗೆ 4 ವರ್ಷ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತದೆ. ಸಿಇಟಿ ಮಾದರಿಯಲ್ಲಿ ಪರೀಕ್ಷೆ ನಡೆಸಲಾಗುತ್ತದೆ ಅಂತ ಹೇಳಿದ್ರು. 11ರಿಂದ 30ನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಸಿಇಟಿ ಶುಲ್ಕ ಮಾತ್ರ ತೆಗೆದುಕೊಳ್ಳಲಾಗುತ್ತದೆ. 31ರಿಂದ 60ನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಶೇಕಡಾ 25 ಸ್ಕಾಲರ್ಶಿಪ್ ಹಾಗೂ 61ರಿಂದ 100ನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಶೇಕಡಾ 10 ಸ್ಕಾಲರ್ಶಿಪ್ ನೀಡಲಾಗುವುದು ಮತ್ತು ಟ್ಯೂಷನ್ ಶುಲ್ಕ ಮನ್ನಾ ಮಾಡಲಾಗುವುದು ಅಂತ ಹೇಳಿದರು. ಬೆಳಗ್ಗೆ 9 ಗಂಟೆಗೆ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ವತಿಯಿಂದ ಪ್ರತಿಭಾನ್ವಿತ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಅಂತ ಮಾಡ್ತಾ ಇದ್ದೇವೆ. ಇದು ಕರ್ನಾಟಕದಾದ್ಯಂತ ಅನೇಕ ಜನರು ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. 1300 ಜನ ಈಗ ಸದ್ಯ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಇನ್ನೂ ಬರ್ಬೋದು. ಈ ಥರ ಬಂದಂಥ ಮಕ್ಕಳಿಗೆ ನಾವೊಂದು ಟೆಸ್ಟ್ ಮಾಡಿ ಮೊದಲಿನ 11 ರ್ಯಾಂಕ್ನವರಿಗೆ ಫ್ರೀ ಎಜುಕೇಷನ್ ಕೊಡ್ತೇವೆ ಮುಂದಿನ 4 ವರ್ಷ. ಮತ್ತು 11ರಿಂದ 30 ನಂಬರ್ಗಳಿಗೆ 25 ಇದು CET ಫೀಸ್ ಮಾತ್ರ ಕಲೆಕ್ಟ್ ಮಾಡ್ತೀವಿ. ಅದು ಮುಂದೆ ಬಂದಂಥ ರ್ಯಾಂಕ್ಗಳಿಗೆ 25%, 10%, ಹಾಗೆ ವೇವರ್ ಆಫ್ ಸ್ಕಿಲ್ ಲ್ಯಾಬ್ ಫೀಸು ಇದನ್ನೆಲ್ಲ ಅನುಕೂಲತೆ ಕೊಡ್ತೀವಿ. ಈ ರೀತಿ ನಾವು ಕಳೆದ 10 ವರ್ಷದಿಂದ ಮಾಡ್ತಾಯಿದ್ದೇವೆ. ಈ 10 ವರ್ಷದಲ್ಲಿ ಸುಮಾರು 220 ಜನ ಈಗಾಗಲೇ ಇದರ ಲಾಭ ಪಡ್ಕೊಂಡು ಉತ್ತಮ ಕಂಪನಿಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಒಳ್ಳೆಯ ಇಂಜಿನಿಯರ್ ಆಗಿದ್ದಾರೆ. ಈ ರೀತಿ ಒಂದು ಸೋಷಿಯಲ್ ಅಬ್ಲಿಗೇಷನ್ ಅಥವಾ ಸೊಸೈಟಿಗೆ ಒಂದು ಸಹಾಯ ಮಾಡೋ ದೃಷ್ಟಿಯಿಂದ